ಮಣಿಪಾಲ ಸಮೀಪ ಕಂದಕಕ್ಕೆ ಉರುಳಿ ಬಿದ್ದಿದೆ ಶಾಲಾ ಬಸ್. ಮಣಿಪಾಲದ ಪರ್ಕಳ ಸಮೀಪದ ಕೊಡಂಗೆ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಶಾಲಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದಿದೆ. ಉಡುಪಿಯ ಮಣಿಪಾಲದಲ್ಲಿ ಭಾರೀ ಅನಾಹುತ ಸಂಭವಿಸಿರುವಂತದ್ದು. ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದಿದೆ ಶಾಲಾ ಬಸ್. ರಸ್ತೆ ಬದಿಯ ಕಂದಕಕ್ಕೆ ಶಾಲಾ ವಾಹನ ಉರುಳಿದೆ. 7 ಮಕ್ಕಳಿಗೆ ಗಾಯವಾಗಿದ್ದು, 1 ಮಗುವಿನ ತಲೆಗೆ ಪೆಟ್ಟಾಗಿದೆ. ಓರ್ವ ಮಗುವಿನ ತಲೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಸ್ತೆಯ ಮತ್ತೊಂದು ಬದಿಯಲ್ಲಿ ನಿಂತಿದ್ದಂತಹ ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಶಾಲಾ ವಾಹನ ಸಂಪೂರ್ಣವಾಗಿ ಉಲ್ಟಾ ಆಗೋಗಿದೆ. ಕಂದಕಕ್ಕೆ ಬಿದ್ದಿರುವಂತಹ ದೃಶ್ಯಾವಳಿಗಳಿದು. ಮಕ್ಕಳನ್ನ ಕರ್ಕೊಂಡು ಶಾಲೆಯತ್ತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಈ ದುರ್ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪುಟ್ಟ ಮಕ್ಕಳಿದ್ರು. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ನೋಡಿ, ತಿರುವಿನ ರಸ್ತೆ ಅದು. ಕ್ರೇನ್ ಮೂಲಕ ಈಗ ವಾಹನವನ್ನ ಮೇಲೆತ್ತುವಂತಹ ಕೆಲಸ ನಡೀತಾ ಇದೆ. ಮತ್ತೊಂದು ಬದಿಯಲ್ಲಿ ಮಕ್ಕಳು ಕೂಡ ನಿಂತಿದ್ರು ಅನ್ನುವಂತಹ ಮಾಹಿತಿ ಇದೆ. ಮಣಿಪಾಲದ ಸಮೀಪ ಶಾಲಾ ವಾಹನ ಕಂದಕಕ್ಕೆ ಉರುಳಿದೆ. ಮಣಿಪಾಲದ ಪರ್ಕಳ ಸಮೀಪದ ಕೊಡಂಗೆ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿಯ ಮಣಿಪಾಲದಲ್ಲಿ ಭಾರಿ ಅನಾಹುತ ಆಗಿದೆ. ಸ್ವಲ್ಪದ್ರಲ್ಲೇ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಬಹುದು. ಪುಟ್ಟ ಮಕ್ಕಳಿದ್ರು ಕೂಡ ಅತಿ ವೇಗವಾಗಿ ಚಾಲನೆ ಮಾಡ್ತಾ ಇರುವಂತಹ ಸಾಧ್ಯತೆ ಇದೆ. ಹೀಗಾಗಿ ತಿರುವಿನ ರಸ್ತೆಯಲ್ಲಿ ಕಂದಕಕ್ಕೆ ಉರುಳಿದೆ. ಪ್ರತಿ ವರ್ಷ ಪುಣ್ಯತ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಆ ವಾಹನ ಕಂದಕಕ್ಕೆ ಬಿದ್ದಿದೆಯಲ್ಲ, ಆ ಸ್ಥಳವನ್ನ ನೋಡ್ತಾ ಇದ್ರೆ ಆ ರಸ್ತೆ ತಿರುವಿನ ಪ್ರದೇಶ. ಅದು ತಿರುವಿನ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಬಿದ್ದಿದೆ ಅಂದ್ರೆ ಆತ ವೇಗವಾಗಿ ಚಾಲನೆ ಮಾಡ್ತಾ ಇದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಯಾಕೆ ಈ ರೀತಿ ಅಜಾಗರೂಕತೆಯ ಚಾಲನೆಯನ್ನ ಮಾಡ್ತಾ ಇದ್ದ? ಅದರಲ್ಲೂ ಕೂಡ ಪುಟ್ಟ ಮಕ್ಕಳಿದ್ರು ವಾಹನದಲ್ಲಿ. ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಚೈತ್ರ, ಉಡುಪಿ ಜಿಲ್ಲೆಯಲ್ಲಿ ಇದು ಸರಿಸುಮಾರು 3ನೇ ಪ್ರಕರಣವಾಗಿರುವಂತದ್ದು. ಮಣಿಪಾಲ ಸಮೀಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅನತಿ ದೂರದಲ್ಲಿರುವಂತಹ ಈ ಪ್ರದೇಶ ಮಣಿಪಾಲದ ಪರ್ಕಳ ಸಮೀಪದ ಕೋಡಂಗಿ ಪ್ರದೇಶ. ಇದು ಬಹಳಷ್ಟು ಕಿರಿದಾದ ಮತ್ತೆ ತಿರುವಿನಿಂದ ಕೂಡಿರುವಂತಹ ರಸ್ತೆ ಆಗಿರುವಂತದ್ದು. ಆದ್ರೆ ಇಲ್ಲಿ ಪ್ರತಿನಿತ್ಯ ಒಂದಷ್ಟು ಶಾಲಾ ಮಕ್ಕಳನ್ನ ಕರೆದೊಯ್ಯಲಿಕ್ಕೆ ಒಂದಿಷ್ಟು ವೆಹಿಕಲ್ಗಳು ಬಂದೇ ಬರ್ತದೆ. ಆದ್ರೆ ಸಹಜವಾಗಿ ಶಾಲಾ ಮಕ್ಕಳು ಬಸ್ಸಿಗಾಗಿ ವೇಟ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ತಿರುವಿನಲ್ಲಿ ರಭಸವಾಗಿ ಅಂದ್ರೆ ಅತಿ ವೇಗದಿಂದ ಚಾಲನೆಯನ್ನ ಮಾಡ್ತಿದ್ದ. ಅದ್ರ ಜೊತೆಗೆ ವಾಹನದ ಟೈರ್ ಏನಿದೆ ಅದು ಸಂಪೂರ್ಣವಾಗಿ ಫ್ಲಾಟ್ ಆಗಿರುವಂತದ್ದು. ಅಂದ್ರೆ ಶಾಲೆಯ ಆಡಳಿತ ಮಂಡಳಿಯವರು ಇದನ್ನ ಗಮನಕ್ಕೆ ತಂದಿದ್ರು ಕೂಡ, ಈ ಹಿಂದೆ ಪೋಷಕರು ಬಹಳಷ್ಟು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ತಿರುವಿನ ಸಂದರ್ಭ, ಮಳೆಗಾಲ ಬೇರೆ, ರಸ್ತೆ ಪಾಚಿ ಕಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಸಹಜವಾಗಿ ಬಸ್ ಕಂದಕಿಗೆ ಉರುಳಿದೆ. ಈ ಸಂದರ್ಭದಲ್ಲಿ ಬಸ್ಸಿನ ಎಡಭಾಗದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಬಸ್ ಹತ್ಲಿಕ್ಕೆ ನಿಂತ್ಕೊಂಡಿರ್ತಾರೆ. ಆದ್ರೆ ಬಸ್ ಕಂಟ್ರೋಲ್ ತಪ್ಪಿದ ಪರಿಣಾಮವಾಗಿ ಬಸ್ಸಿನ ಮತ್ತೊಂದು ಪಂಗಿಲಿಗೆ ಬಸ್ಸು ಕಂದಕ್ಕೆ ಉರುಳಿರುವಂತದ್ದು. ಅಂದ್ರೆ ಸರಿಸುಮಾರು ಬಸ್ಸು ಮತ್ತೊಂದು ಕಡೆ ಉರುಳಿದ್ರೆ ಆ ವಿದ್ಯಾರ್ಥಿಗಳು ಬಸ್ಸಿನ ಅಡಿ ಆಗ್ತಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಮಂದಿಗೆ ಸಹಜವಾಗಿ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ, ಒಂದು ವಿದ್ಯಾರ್ಥಿನಿಗೆ ಸ್ವಲ್ಪ ತೀವ್ರ ಸ್ವರೂಪದ ಗಾಯ ಆಗಿದೆ. ಸರಿಯಾದ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಅಂದ್ರೆ ದೊಡ್ಡ ಮಟ್ಟದ ಅಪಘಾತ ತಪ್ಪಿದೆ. ಆದ್ರೆ ಶಾಲೆಯ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ಒಂದಿಷ್ಟು ಅಜಾಗರೂಕತೆ ನಿರ್ಮಾಣ ಮಾಡಿದ ಕಾರಣಕ್ಕೆ ಈ ಅಪಘಾತ ಸಂಭವಿಸಿದೆ. ಇದು ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಈ ಶೈಕ್ಷಣಿಕ ವರ್ಷದಲ್ಲಿ 3ನೇ ಪ್ರಕರಣವಾಗಿರುವಂತದ್ದು. ಚೈತ್ರ, ಧನ್ಯವಾದ ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.